ಕನ್ನಡದಲ್ಲಿ ಯಾವುದಾದ್ರೂ ಒಂದು ಹಾಡು ಹೇಳ್ಬೇಕಂದ್ರೆ ಯಾವ ಹಾಡು ಹೇಳ್ತೀರಾ ಅನ್ನೋದು? ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸದೆ, ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ. ಇನ್ನೊಂದು ವಿಚಾರ, ಕನ್ನಡ ನಮ್ಮ ಹುಡುಗಿಯರು, ಬೆಂಗಳೂರಲ್ಲಿರೋ ಹುಡುಗಿಯರು ಬಿ ಟಿ ಎಸ್ ಅವ್ರನ್ನ ತುಂಬ ಲೈಕ್ ಮಾಡೋದಿಟ್ಟು ಅವರವರ ಒಂದು ಲೈನ್ಸ್ ಆಗಿರ್ಬೋದು ಏನೋ ಕಲಿಯೋದುಂಟು. ನಿಮ್ಗೆ ಯಾಕೆ ಕನ್ನಡದ ಮೇಲೆ ಅಷ್ಟೊಂದು ಅಪಾರ ಪ್ರೀತಿ ಬಂತು? ಯಾಕೆ ಕಲಿಬೇಕು ಅಂತ ಅನಿಸಿದ್ದು? ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ಐ ಲೈಕ್ ಕನ್ನಡಿಗ ಬಾಯ್. ಐ ಲೈಕ್ ಬ್ರೌನಿ ವಿತ್ ಬಿಯರ್ಡ್. ಐ ಡೋಂಟ್ ಲೈಕ್ ಬಿ ಟಿ ಎಸ್. ಬಿಯರ್ಡ್ ಇರೋಲ್ಲ. ಐ ಲೈಕ್ ಬ್ರೌನಿ ವಿತ್ ಬಿಯರ್ಡ್. ಸೂಪರ್. ಕನ್ನಡಿಗರನ್ನ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ? ಇವಾಗ ಇಲ್ಲ, ಸರ್ಚಿಂಗ್ ಮಾಡ್ತಿದ್ದೆ. ಮದುವೆ ಮಾರಬೇಕು ಕನ್ನಡಿಗ ಜೊತೆ. ಕನ್ನಡಿಗನ ಜೊತೆ ಮದುವೆ ಆಗಬೇಕಂತ ಹೇಳ್ತೀರಾ? ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು ನೀವು ಮದುವೆ ಆಗೋಂಥ ಹುಡುಗನಿಗೆ? ಏನಿಲ್ಲ, ದರ್ಶನ್ ಸರ್ ಥರ ರೌಡಿ. ದರ್ಶನ್ ಸರ್ ಥರ ರೌಡಿ ಇರಬೇಕು, ಟಾಲ್ ಇರಬೇಕು, ರೌಡಿ ಆಗಬೇಕು, ಮತ್ತೆ ಸೇಫ್ಟಿಗೆ ಟಾಲ್ ಇರಬೇಕು, ರೌಡಿ ಆಗಿರಬೇಕು. ದರ್ಶನ್ ಸರ್ ರೌಡಿಯಾಗಿ ಮಾತ್ರ ಕಾಣಿಸಿದ್ರ, ಹೀರೋ ಆಗಿ ಕಾಣಿಸಿದ್ರಲ್ಲ? ಬೋತ್. ಇನ್ ರಿಯಲ್ ಲೈಫ್ ಹಿ ಲುಕ್ ಲೈಕ್ ರೌಡಿ ತರ. ಇನ್ ಸಿನಿಮಾ ಇಟ್ಸ್ ಲೈಕ್ ಹೀರೋ. ಟೋಟಲಿ ನೀವು ಮದುವೆ ಆಗೋಂಥ ಹುಡುಗ ಕರ್ನಾಟಕದಾಗಿರಬೇಕು, ದರ್ಶನ್ ಸರ್ ಥರ ಇರಬೇಕು ನೋಡೋಕೆ ಅಂತ. ಈಗ ದರ್ಶನ್ ಸರ್ದು ಒಂದು ಇನ್ಸಿಡೆಂಟ್ ಆಗಿದೆ. ಅವರು ಏನು ಇನ್ಸಿಡೆಂಟ್ ಅಂದರೆ, ಈಗ ಅವರು ಜೈಲಲ್ಲಿದ್ದಾರೆ. ಆ ಥರ ವಿಚಾರಗಳು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು. ಬಿಕಾಸ್ ಆಫ್ ನೀವು ಅವ್ರಿಗೆ ಗೊತ್ತಿರೋದ್ರಿಂದ ಅದೆಲ್ಲ ವಿಚಾರ ನಿಮಗೆ ಗೊತ್ತಿರುತ್ತೆ. ಕರ್ನಾಟಕದಲ್ಲಿದ್ದೀರಾ. ಸೊ ಡೆವಿಲ್ ಸಿನಿಮಾ ಬರ್ತಾ ಇದೆ. ಆ ಸಿನಿಮಾದ ಬಗ್ಗೆ ಏನಾದರೂ ಹೇಳೋದಾದರೆ ಏನಾದರೂ ಐಡಿಯಾ ಇದೆಯಾ ನಿಮಗೆ ಅನ್ನೋದು? ಐಡಿಯಾದು ಏನಿಲ್ಲ, ಗೊತ್ತಿಲ್ಲ, ನೋಡಬೇಕು. ಆ್ಯಕ್ಚುಲಿ ವಿಶ್ ಮಾಡಬೇಕು. ಆ್ಯಕ್ಚುಲಿ ಹೀ ಈಸ್ ವೆರಿ ನೈಸ್ ಪರ್ಸನ್. ದರ್ಶನ್ ಸರ್ ಚೆನ್ನಾಗಿದೆ, ಮನ್ಸು ಚೆನ್ನಾಗಿದೆ. ಐ ವರ್ಕ್ ವಿತ್ ದರ್ಶನ್ ಸರ್. ಹೀ ಈಸ್ ವೆರಿ ನೈಸ್ ಪರ್ಸನ್. ಮನ್ಸು ಚೆನ್ನಾಗಿದೆ. ಮತ್ತು ಡೆವಿಲ್ ಸಿನಿಮಾಕ್ಕೆ ಆಲ್ ದ ಬೆಸ್ಟ್ ಟು ಟೀಮ್ ಡೆವಿಲ್ ಸಿನಿಮಾ ಆ್ಯಂಡ್ ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ ಹೋಗಿ ನೋಡಿ ಸಪೋರ್ಟ್. ನೀವು ಹೇಳಿದ್ರಿ ದರ್ಶನ್ ಸರ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೆ, ಒಳ್ಳೆ ಗುಡ್ ಹಾರ್ಟ್ ಇರೋ ಅಂಥ ವ್ಯಕ್ತಿ ಅಂತ ಹೇಳಿದ್ರಿ. ಸೊ ಯಾವ ಸಿನಿಮಾ ಟೈಮಲ್ಲಿ ನೀವು ಅವರ ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ಹೋದದ್ದು ಅಂತ? ಆ್ಯಕ್ಚುಲಿ ಐ ಥಿಂಕ್ 3 years ಬ್ಯಾಕ್ ತರುಣ್ ಸುರ್ದಿ ಗೊತ್ತಾ ಡೈರೆಕ್ಟರ್? ದ್ಯಾಟ್ ಮೂವಿ ಹಿ ಮೇಡ್ ಒನ್ ಮೂವಿ ಇನ್ ದ್ಯಾಟ್, ಗೊತ್ತಿಲ್ಲ ನೇಮ್. ಕಾಟೇರ ಹೌದು, ಕಾಟೇರ. ದ್ಯಾಟ್ ಟೈಮ್ ಐ ಮೇಟ್ ಹಿಮ್. ಕಾಟೇರ ಸಿನಿಮಾ ಮಾಡಬೇಕಂತ? ಹೌದು, ದ್ಯಾಟ್ ಟೈಮ್ ಮೀಟ್ ಆಯಿತು ದರ್ಶನ್ ಸರ್ ಜೊತೆ. ಹೇರ್ ಸ್ಟೈಲ್ ಇಲ್ಲ, ಮೈ ಬಾಸ್ ವಾಸ್ ಹೇರ್ ಸ್ಟೈಲಿಶ್. ದ್ಯಾಟ್ ಟೈಮ್ ಮೈ ಬಾಸ್ ಮಾರಿತು, ಬಟ್ ಐ ಡಿಡ್ ಸಮ್ ಸ್ಕಿನ್ ಫೇಶಿಯಲ್ ಆ್ಯಂಡ್ ಆಲ್. ಅದು ಬಿಟ್ಟು ಇನ್ನು ಯಾವ ಆ್ಯಕ್ಟರ್ಸ್ ಜೊತೆ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದೀರಾ ಅನ್ನೋದು? ಅವ್ರು ಬಿಟ್ಟರೆ ಧ್ರುವ ಸರ್ಜಾ, ಮತ್ತು ದಿಸ್ ಸಪ್ತಮಿ ಗೌಡ ಆ್ಯಂಡ್ ಮತ್ತು ಎಲ್ಲ. ಈಗ ನೀವು ಹೇಳ್ತಾ ಇದ್ರಿ ನಾನು ಆ್ಯಕ್ಟರ್ಸ್ ಜೊತೆ ಸಮೇತ ವರ್ಕ್ ಮಾಡಿದ್ದೀನಿ ಅಂತ. ಹೇಗಿರ್ತಾ ಇತ್ತು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಅನ್ನೋದು? ತುಂಬ ಚೆನ್ನಾಗಿದೆ. ದೇ ಆರ್ ವೆರಿ ಡೌನ್ ಟು ಅರ್ತ್ ಇದೆ ಎಲ್ಲ. ಐ ಲೈಕ್ ಧ್ರುವ ಸರ್ಜಾ ಆ್ಯಂಡ್ ಅನುಶ್ರೀ ಮ್ಯಾಮ್. ಹಾಂ, ಶೀ ಈಸ್ ವೆರಿ ಚೆನ್ನಾಗಿದೆ. ಅಂದರೆ ಯಾವ ಒಂದು ಇದರಲ್ಲಿ ನೀವು ಹೇರ್ ಸ್ಟೈಲ್ ಮಾಡಿದ್ದು ಅಂತ ಅನುಶ್ರೀ ಅವರಿಗೆ? ಆ್ಯಕ್ಚುಲಿ ದಟ್ ಸ್ಟುಡಿಯೋ ವಾಸ್ ದೇರ್ ಇನ್ ಬನಶಂಕರಿ. ಶಿ ಯೂಸ್ ಟು ಕಮ್ ಫಾರ್ ಹೇರ್ ಸ್ಪಾ, ಹೇರ್ ಟ್ರೀಟ್ಮೆಂಟ್ ಮಾಡಬೇಕು. ದಟ್ ಟೈಮ್ ಐ ಡಿಡ್ ಫಾರ್ ಹರ್. ಈಗ ನಮ್ಮ ಬೆಂಗಳೂರು ಕನ್ನಡದ ಬಗ್ಗೆ ಏನು ಹೇಳ್ತೀರಾ ಅನ್ನೋದು? ಕನ್ನಡ ಬಗ್ಗೆ, ಬೆಂಗಳೂರು ಬಗ್ಗೆ ತುಂಬ ಚೆನ್ನಾಗಿದೆ. ಕರ್ನಾಟಕ ಜನ ಆಲ್ಸೋ ವೆರಿ ಚೆನ್ನಾಗಿದೆ. ಮತ್ತು ಉರ್ಗ ಆಲ್ಸೋ ವೆರಿ ವೆರಿ ಚೆನ್ನಾಗಿದೆ. ಪೀಪಲ್ ಬಾಯ್ಸ್ ಚೆನ್ನಾಗಿದೆ. ದೇರ್ ಡಾರ್ಕ್ ಕಲರ್, ಚಾಕ್ಲೇಟಿ ಕಲರ್ ಐ ಲೈಕ್. ಹಾಗಿದ್ರೆ ನೀವು ಕೇಳಿ ನಿಮಗೆ ಯಾವ ಥರ ಇರಬೇಕು ಹುಡುಗ ಅಂತ ಹೇಳಿ, ಕ್ವಾಲಿಟೀಸ್ ಏನಿರಬೇಕು ಅಂತ ಬ್ಯಾಂಗ್ಳೂರ್ ವಾಯ್ಸ್? ಓಕೆ, ಕ್ವಾಲಿಟೀಸ್ ಲೈಕ್ ಟಾಲ್ ಇರಬೇಕು, ಬಿಕಾಸ್ ಐ ಆಮ್ 5.7. ಟಾಲ್ ಇರಬೇಕು, ಮತ್ತು ಟೆಂಪಲ್ ಹೋಗಬೇಕು ನಮ್ಮ ಜೊತೆ. ಓಕೆ, ಮತ್ತು ಬಿಯರ್ಡ್ ಇರಬೇಕು. ಕಲರ್ ಐ ಡೋಂಟ್ ಮೈಂಡ್. ಹಾಂ, ದರ್ಶನ್ ಸರ್ ಥರ. ಬಟ್ ಅಮ್ಮ ಫ್ಯಾಮ್ಲಿಗೆ ರೆಸ್ಪೆಕ್ಟ್ ಮಾಡಬೇಕು. ಯಾಕೆ ನಿಮಗೆ ದರ್ಶನ್ ಸರ್ ಥರನೇ ಒಂದು ಹುಡುಗ ಇರಬೇಕು ಅಂತ ಆಸೆ ಅನ್ನೋದು? ಬಿಕಾಸ್ ದರ್ಶನ್ ಸರ್ ಇಸ್ ರೌಡಿ. ರೌಡಿ ತಾನೆ, ದ್ಯಾಟ್ಸ್ ವೈ.
ರೌಡಿ ಅಲ್ಲ ಅವ್ರು ಹೀರೋ ದರ್ಶನ್ ಸರ್. ಹೌದು, ರೌಡಿ ಥರ ಇದೆ ದರ್ಶನ್ ಸರ್. ಇಫ್ ಈ ಸಿ ದ್ಯಾಟ್ ಇನ್ಸಿಡೆಂಟ್ ಆಮೇಲೆ ಪೀಪಲ್ ವಿಲ್ ದರ್ಶನ್ ಸರ್ ಫ್ಯಾನ್ ನೋಡಿ ಎಲ್ಲ ರೌಡಿ ಇದೆ ತಾನೆ. ಎಲ್ಲ ರೌಡಿ ಇದೆ. ಹೌದು. ಯಾಕೆ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ರೌಡಿ ಅನ್ನಿಸ್ತಾರೆ ನಿಮಗೆ? ಬಿಕಾಸ್ ಎಲ್ಲ ಒಂದು ರೌಡಿ. ಐ ಸಾ ಎವ್ರಿ ಒನ್ ಒಂದು ಏರಿಯಾಕ್ಕೆ ಹೋಗಿ ಮತ್ತೆ ನೋ ಯು ಆಕ್ಸ್ ದಮ್ ಹೂ ಇಸ್ ಯುವರ್ ಫೇವ್ರೆಟ್ ಹೀರೋ, ದ ರೌಡಿ ವಿಲ್ ಟೆಲ್ ದರ್ಶನ್ ಸರ್. ದಟ್ಸ್ ವೈ. ನಾನು ದರ್ಶನ್ ಸರ್ ಫ್ಯಾನಾ ಅಥವಾ ಅವ್ರು ರೌಡಿ ಅಂತ ಅನಿಸಿದ್ದು ಹೇಗೆ, ಏನು ವಿಚಾರ ಆ್ಯಕ್ಚುಲಿ ಇದು ಅನ್ನೋದು? Actually, I have lots of not rowdy friends, like rowdy. They have actually always they will tell that Darshan sir, boss Darshan sir. That's why. ಆ್ಯಕ್ಚುಲಿ ದರ್ಶನ್ ಸರ್ ಕರ್ನಾಟಕದಲ್ಲಿ ರೌಡಿ ಅಲ್ಲ, ಅವರು ಹೀರೋ. ಸೊ ನೀವು ಮದುವೆ ಆಗೋ ಹುಡುಗ ಹೀರೋ ಥರ ಇರಬೇಕು, ದರ್ಶನ್ ಸರ್ ಥರ ಇರಬೇಕು ಅಂತ. ಹೀರೋ ಆ್ಯಕ್ಚುಲಿ ದರ್ಶನ್ ಸರ್ ಥರ ರೌಡಿ ಹೀರೋ ಗೊತ್ತು, ಬಟ್ ರೌಡಿ ಹಿ ಲುಕ್ಸ್ ಲೈಕ್ ರೌಡಿ ತಾನೆ, ದ್ಯಾಟ್. ಓಕೆ, ಈಗ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋದಾದ್ರೆ? ಆ್ಯಕ್ಚುಲಿ ನಮ್ಮದು ಮೈ ನೇಮ್ ಈಸ್ ಆಂಕಿ ಕಾಜಿ. ಐ ಆಮ್ ಫ್ರಮ್ ಸಿಕ್ಕಿಮ್. ಸಿಕ್ಕಿಮ್ ಗೊತ್ತು? ಐ ಆಮ್ ಫ್ರಮ್ ಸಿಕ್ಕಿಮ್. ಐ ಆಮ್ ಹಿಯರ್ ಇನ್ ಬ್ಯಾಂಗ್ಳೂರ್ ರೈಟ್ ನಾ. ಕೆಲಸ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಬೈತಾ ಇರ್ತೀರ ಆಗಾಗ ಲೈವ್ ಬಂದು. ಯಾಕೆ ನಿಮಗೆ ಆ್ಯಕ್ಚುಲಿ ನಮ್ಮ ಕರ್ನಾಟಕದವ್ರು ತುಂಬ ಇಷ್ಟ, ಆದರೂ ಯಾಕೆ ಲೈವ್ ಬಂದು ಅಷ್ಟೊಂದು ಬೈತಾ ಇರ್ತೀರಲ್ಲ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡಿ ಅನ್ನೋದು? ಏನು ಮಾಡಬೇಕು, ಜನ ಇಸ್ ಲೈಕ್ ದ್ಯಾಟ್ ಓನ್ಲಿ. ಬಯಬೇಕು, ಗಲೀಜ್ ಮೆಸೇಜ್ ಕಳಿಸೋದೆ, ಗಲೀಜ್ ಕಾಮೆಂಟ್ ಮಾಡ್ತದೆ. ನಾನಲ್ಲ, ಈಗ ನಿಮ್ಮ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಏನು ಹೇಳ್ತೀರಾ ಅಂತ ನಮ್ಮ ಚಾನಲ್ ಮೂಲಕ? ಆ್ಯಕ್ಚುಲಿ ಒಂದು ಡೈಲಾಗ್ ಇದೆ, ತಿಕ್ಕ ಮುಚ್ಕೊ ನೀನು ಕೆಲಸ ನೀನು ನೋಡಿ ಎಷ್ಟು. ಅಲ್ಲ, ನೀವು ಯಾಕೆ ಇನ್ಸ್ಟಾಗ್ರಾಮಲ್ಲಿ ಯಾವಾಗಲೂ ಟೀ ಮುಚ್ಕೊಳ್ಳೋದು ಅದೊಂದೇ ವರ್ಡ್ ಕಲ್ತಿರೋದಾ, ಬೇರೆ ಏನಾದರೂ ಕಲ್ತಿದ್ದೀರಾ ಅನ್ನೋದು? ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ಕಾಮೆಂಟ್ಸ್ ಆಲ್ಸೋ ಲೈಕ್ ದ್ಯಾಟ್ ಓನ್ಲಿ. ದೇ ವಿಲ್ ಸೆಂಡ್ ತಿಕ್ಕ ಕೊಡೋ ಸೇಮ್ ತಿಕ್ಕ ಇಲ್ಲೇ ಆಯಿತು. ಅಲ್ಲ, ಈ ವರ್ಡ್ ಯಾರು ಹೇಳ್ಕೊಟ್ಟಿದ್ದು ಅಂತ? ಯಾರಾದರೂ ಜಗಳ ಆಡ್ಬೇಕಾದ್ರೆ ಕಲ್ತ್ಕೊಂಡ್ರಾ? ಇಲ್ಲ, ಕಾಮೆಂಟ್ಸ್ ಆ್ಯಂಡ್ ಮೆಸೇಜ್ ಓನ್ಲಿ. ಐ ಸಾ ದಟ್ ತಿಕ್ಕ ಮುಚ್ಕೊ ಏನೋ ದ್ಯಾಟ್ ಆನ್. ಕನ್ನಡ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಸಿನಿಮಾನು ನೋಡ್ತಾ ಇರ್ತೀರಾ. ಯಾವ ಸಿನಿಮಾ ನೋಡಿದ್ದೀರಾ ರೀಸೆಂಟಾಗಿ ಅಂತ? ಕಾಂತಾರ. ಹೌದು, ಕಾಂತಾರ ಬಗ್ಗೆ ಫಸ್ಟ್ ಕಾಂತಾರ ವಾಸ್ ವೆರಿ ನೈಸ್. ದಿಸ್ ಎಲ್ಲ ಚೆನ್ನಾಗಿಲ್ಲ. ಚೆನ್ನಾಗಿದಲ್ಲ ಗೊತ್ತಿಲ್ಲ, ಬಟ್ ದ್ಯಾಟ್ ಕಿಕ್ ಇಲ್ಲ. ಬಟ್ ಮೈ ಫ್ರೆಂಡ್, ಐ ನೋ ಒನ್ ಪರ್ಸನ್ ಓಕೆ ಇನ್ ದ್ಯಾಟ್ ಮೂವಿ, ದ ರಘು ಗೊತ್ತಾ? ನಾವು ಈಸ್ ಇನ್ ಬಿಗ್ ಬಾಸ್. ಐ ವಾಚ್ ದ್ಯಾಟ್ ಮೂವಿ ಫಾರ್ ಹಿಮ್ ಓನ್ಲಿ. ಓಕೆ, ನಿಮಗೆ ರಘು ಪರಿಚಯ ಇದ್ದಾರಾ? ಬಿಗ್ ಬಾಸ್ ನೋಡ್ತೀರಾ? ಹೌದು, ಬಿಗ್ ಬಾಸ್ ಹೌದು. ಈ ಬಿಗ್ ಬಾಸಲ್ಲಿ ಸೀಸನ್ 12ಅಲ್ಲಿ ರಘು ಅವರಿದ್ದಾರೆ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ರಘು. ಯಾಕೆ ಇಷ್ಟ ರಘು ಅವ್ರು ನಿಮ್ಗೆ? ಬಿಕಾಸ್ ಹಿ ಈಸ್ ನೈಸ್ ಪರ್ಸನ್. ಡೈಲಿ ನೋಡ್ತೀರಾ? ಹೌದು. ತುಂಬ ಎಂಟರ್ಟೈನ್ಮೆಂಟ್ ಮಾಡೋರು ಯಾರು? ರಕ್ಷಿತಾ, ಗಿಲ್ಲಿ. ಯಾರು ವಿನ್ ಆಗಬೇಕು? ರಘು. ರಘುನ ನೀವು ಮುಂಚೆ ಎಲ್ಲಿ ಭೇಟಿಯಾಗಿದ್ರಿ? ಹೇಗಿದ್ದಾರೆ? ನೀವು ಭೇಟಿ ಆದಾಗ ಹೇಗಿದ್ರು ರಘು ಅವರು? ಮತ್ತು ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ಹೇಗಿದ್ದಾರೆ? ಆ್ಯಕ್ಚುಲಿ ರಘು ಸರ್ ಯೂಸ್ ಟು ಕಮ್ ಇನ್ ದ್ಯಾಟ್ ಸ್ಟುಡಿಯೋ ಓನ್ಲಿ, ಸೆಲೆಬ್ರಿಟಿ ಹೇರ್ ಸ್ಟುಡಿಯೋ. ವೆನ್ ಐ ಸಾ ಹಿಮ್ ದೇರ್, ಈಸ್ ವೆರಿ ಡೇಂಜರ್. ಹಿ ಲುಕ್ಸ್ ಲೈಕ್ ವೆರಿ ಡೇಂಜರ್. ದೇರ್ ಓನ್ಲಿ. ಆಮೇಲೆ ಇನ್ಸ್ಟಾಗ್ರಾಮ್ಗೆ ಫ್ರೆಂಡ್ ಆಯಿತು. ಏನು ವಿಶ್ ಮಾಡ್ತೀರಾ ರಘು ಅವರಿಗೆ? ವಿನ್ ಆಗಿ ಬನ್ನಿ. ಓಕೆ, ಗಿಲ್ಲಿ ಮತ್ತು ರಕ್ಷಿತಾ ಯಾವ ಥರ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ನಿಮಗೆ? ಯಾವ ಥರ ಖುಷಿ ಆಗುತ್ತೆ ನಿಮಗೆ ಅವರು? ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ಗಿಲ್ಲಿಗೆ ಜಾಸ್ತಿ ಹಿಂಸೆ ಕೊಡ್ತದೆ ನೌ ಡೇಸ್. ದ್ಯಾಟ್ ವರ್ಲ್ಡ್ ಕಾರ್ಡ್ ಎಂಟ್ರಿ ಜಾಸ್ತಿ ಜನ. ಐ ಸ್ಟಾಪ್ ವಾಚಿಂಗ್ ಬಿಗ್ ಬಾಸ್ ಬಿಕಾಸ್ ಐ ಕಾನ್ ಸಿ ದ ಗಿಲ್ಲಿ ಪೇನ್ ಆ್ಯಂಡ್ ಆಲ್. ಇಲ್ಲ, ಟಿಯರ್ಸ್ ಜಾಸ್ತಿ ತುಂಬ ಹರ್ಟ್ ಆಯಿತು. ಹೌ ದೇ ಆರ್ ಟಾಕಿಂಗ್ ವಿತ್ ಗಿಲ್ಲಿ ಇನ್ಸೈಡ್ ಹೊರಗಡೆ. ದ್ಯಾಟ್ಸ್ ವೈ. ಅಲ್ಲ, ನಿಮಗೆ ವೈಟ್ ಕಾರ್ಡ್ ಎಂಟ್ರಿ ಗೆಸ್ಟ್ ಮನೆಗೆ ಬಂದಾಗ ಗಿಲ್ಲಿ ಕಾಟ ಕೊಡ್ತಾ ಇದ್ರು, ಅದು ನೋಡಿ ನಿಮಗೆ ಗಿಲ್ಟಾಗಿ ಈಗ ಬಿಗ್ ಬಾಸ್ ನೋಡ್ತಾ ಇಲ್ಲ. ರಘು ಅವ್ರು ಇದ್ದಾರಲ್ಲ? ರಘು ಅವರೇ ಇದ್ದಾರೆ, ಬಟ್ ರಘು ಅವರೇ ಜಾಸ್ತಿ ಮಾತಾಡಲ್ಲ ಬೇರೆ ಮ್ಯಾಟರ್ಗೆ. ದ್ಯಾಟ್ಸ್ ವೈ. ಗಿಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಾಂ. ಸೊ ನಿಮಗೆ ಬಿಗ್ ಬಾಸ್ ಬಗ್ಗೆ ಏನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಏನು ಅಂತ? ಬಿಗ್ ಬಾಸ್ ಒಪಿನಿಯನ್ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ ಬೇಕು ತಾನೆ ಜನಕ್ಕೆ, ದ್ಯಾಟ್ ಓನ್ಲಿ. ನೀವು ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು ಅಂತಲೇ ಇನ್ಸ್ಟಾಗ್ರಾಮಲ್ಲಿ ಬಂದು ವೀಡಿಯೋಸ್ ಮಾಡೋದಾ? ಆ್ಯಕ್ಚುಲಿ ಇಲ್ಲ, ಇದು ಇಲ್ಲ. ಸಿಂಪ್ಲಿ ಐ ಲವ್ ಮೈ ಸೆಲ್ಫ್, ಜಾಸ್ತಿ ಲವ್ ಮಾಡ್ತೀನಿ.
ಸುಮ್ಮನೆ ಐ ಮೇಕ್ ವಿಡಿಯೋ ಐ ಪೋಸ್ಟ್ ಐ ಲೈಕ್ ಟು ಸಿ ಮೈ ಸೆಲ್ಫ್ ಇನ್ ರೀಲ್ಸ್ ಅಷ್ಟೇ. ಓ ನಿಮ್ಮ ಸೆಲ್ಫ್ ನಿಮ್ಗೆ ಇಷ್ಟ ಆಗುತ್ತಂತ ರೀಲ್ಸ್ ಮಾಡ್ತೀರಾ, ಸೊ ಅದಕ್ಕೆ ಬ್ಯಾಡ್ ಕಮೆಂಟ್ ಮಾಡೋರಿಗೂ ರೀಲ್ಸ್ ಮಾಡ್ತೀರಾ? ಹೌದು ಹೌದು ಇದು ಅಲ್ಲ, ಈಗ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ರೀಲ್ಸ್ ಮಾಡ್ತೀರಾ ಅಂದ್ರೆ ಯಾಕೆ ಅವ್ರಿಗೆ ರೀಲ್ಸ್ ಮಾಡಬೇಕು? ಸುಮ್ಮನೆ ಬಿಟ್ಟರು ಆಯ್ತು ತಾನೇ, ಇಗ್ನೋರ್ ಮಾಡಿದ್ರೆ ಆಗುತ್ತಲ್ಲ. ಇಗ್ನೋರ್ ಮಾಡ್ಬೋದಾ, ಬಟ್ ಇಫ್ ಐಲ್ ಇಗ್ನೋರ್ ಅಗೇನ್ ಆ್ಯಂಡ್ ಅಗೇನ್ ದೇ ವಿಲ್ ಡೂ, ದ್ಯಾಟ್ಸ್ ವೈ. ಓಕೆ, ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅನ್ನೋದು ನಮ್ಮ ಬೆಂಗಳೂರಿನ ಜನತೆಗೆ, ಹಾಗೂ ನೀವು ಮೀಟ್ ಮಾಡಿದಂಥ ಸೆಲೆಬ್ರಿಟಿಗಾಗಿರ್ಬೋದು, ಅಥವಾ ಕನ್ನಡದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕನ್ನಡ ಬಗ್ಗೆ ಆ್ಯಕ್ಚುಲಿ ಐ ವಿಲ್ ಟೆಲ್ ಒನ್ ಥಿಂಗ್ ಇನ್ ಇಂಗ್ಲೀಷ್. ಓಕೆ, ಹಿಂದಿ ಒಡೆ ಲರ್ನ್ ಕನ್ನಡ. ಇಫ್ ಯು ಲರ್ನ್ ಕನ್ನಡ ಯು ವಿಲ್ ಗೆಟ್ ರೆಸ್ಪೆಕ್ಟ್, ಓಕೆ, ಫ್ರಮ್ ಕರ್ನಾಟಕ ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಜಾಸ್ತಿ ಪ್ರೀತಿ. ಜಾಸ್ತಿ ಜನಕ್ಕೆ ಪ್ರೀತಿ ತೋರಿಸ್ತದೆ, ಜಾಸ್ತಿ ಜನ ಸಪೋರ್ಟ್ ಮಾಡ್ತದೆ ನಮಗೆ. ತುಂಬ ಥ್ಯಾಂಕ್ ಯು, ಆ್ಯಂಡ್ ಹನುಮಾನ್ಜಿ ಆಲ್ವೇಸ್ ಬ್ಲೆಸ್ ಯು ಆಲ್. ಓಕೆ, ಥ್ಯಾಂಕ್ ಯು ಓಂಕೆ ಅವರೇ, ನಮ್ಮ ಜೊತೆ ನಿಮ್ಮ ಟೈಮನ್ನು ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್.